Please subscribe to our channel and do not forget to press the bell icon. ಇದೇ ನಿಮ್ಮ ಕಷ್ಟದಲ್ಲಿ ನಡೆಯುತ್ತಿದೆ ಸ್ಕೂಲ್ ಆರ್ಕೆಸ್ಟ್ರಾ. ಈ ಸ್ಕೂಲ್ ಆರ್ಕೆಸ್ಟ್ರಾಕ್ಕೆ ನಿಮ್ಮ ಶಾಲೆ ಮಕ್ಕಳನ್ನು ನಿಮ್ಮಯ ಶಾಲೆ ಮಕ್ಕಳನ್ನು ಕರೆದುಕೊಂಡು ನೀವು ಬರಲೇಬೇಕು ತಪ್ಪದೇ. ನಿಮ್ಮಯ ಶಾಲೆ ಮಕ್ಕಳನ್ನು ಕರೆದುಕೊಂಡು ನೀವು ಬರಲೇಬೇಕು ತಪ್ಪದೇ. ಮಕ್ಕಳಿಗೆ ಮಗ್ಗಿಯನ್ನ ಬಹಳ ಸುಲಭವಾಗಿ ಹೆಂಗೆ ಹೇಳ್ಕೊಡ್ಬೋದು, ಸಿನಿಮಾ ಹಾಡುಗಳನ್ನ ಶಿಕ್ಷಣಕ್ಕೆ ಯಾವ ರೀತಿ ಅನ್ವಯ ಮಾಡಿಕೊಡ್ಬೋದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದಾರೆ. ಅದು ಅಲ್ಲದೆ 10ನೇ ತರಗತಿ ಮತ್ತು 9ನೇ ತರಗತಿ 7ನೇ ತರಗತಿ 6ನೇ ತರಗತಿಯ ಪದ್ಯಗಳನ್ನ ಅತ್ಯಂತ ಸುಂದರವಾಗಿ ಈ ಸಂದರ್ಭದಲ್ಲಿ ಮಕ್ಕಳಿಗೆ ತಿಳಿಸಿಕೊಡುವುದರ ಮೂಲಕ ಕಲಿಕೆಯನ್ನ ಚಟುವಟಿಕೆ ಮೂಲಕ ಕಲಿಸಿದರೆ ಮಕ್ಕಳು ಬೇಗ ಕಲಿತಾರೆ ಎನ್ನುವುದನ್ನ ಒಂದು ಸಣ್ಣ ಸಣ್ಣ ಉದಾಹರಣೆಗಳ ಮೂಲಕ ಸರ್ ಬಹಳ ಅದ್ಭುತವಾಗಿ ತಿಳಿಸಿದ್ರು. ಮ್ಯಾಜಿಕ್ ಅನ್ನ ಮಾಡಿ ತೋರಿಸಿದ್ರು ಮತ್ತು ಅದರ ಜೊತೆಗೆ ಮ್ಯಾಜಿಕ್ ನಲ್ಲಿ ಇರುವಂತಹ ಹಿಂದಿನ ರಹಸ್ಯವನ್ನು ಸಹ ಮಕ್ಕಳು ತಿಳಿಸಿದ್ರು. ಮನುಷ್ಯ ಮೂಢನಂಬಿಕೆಗಳಿಗೆ ಒಳಗಾಗಬಾರ್ದು, ಯಾವುದನ್ನು ಸಹ ಸತ್ಯ ಅಸತ್ಯತೆ ಎನ್ನುವುದನ್ನು ತಿಳಿದು ನಂಬಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಬಹಳ ಅದ್ಭುತವಾಗಿ ಮಕ್ಕಳಿಗೆ ತಿಳಿಸಿದ್ದಾರೆ. ಅದಲ್ಲದೆ ಮಕ್ಕಳನ್ನ ಯಾವ ರೀತಿ ಕಲಿಕೆಗೆ ಅಣಿಗೊಳಿಸಿಕೊಳ್ಬಹುದು, ಮಕ್ಕಳ ಯಾವ ರೀತಿಯಾಗಿ ನಮ್ಮೊಂದಿಗೆ ಇನ್ವಾಲ್ವ್ ಮಾಡಿಕೊಳ್ಬಹುದು, ಮಕ್ಕಳನ್ನ ಯಾವ ರೀತಿಯಾಗಿ ಮನಸ್ಸನ್ನ ಕೇಂದ್ರೀಕರಿಸಿದಾಗ ಅತ್ಯುತ್ತಮವಾದ ಕಲಿಕೆ ಆಗ್ತೈತೆ ಅಂತ ಹೇಳಿ ಮಧ್ಯದಲ್ಲಿ ಮ್ಯಾಜಿಕ್ಗಳನ್ನ ಮಾಡಿ ಮಕ್ಕಳ ಮನಸ್ಸನ್ನ ಕೇಂದ್ರೀಕರಿಸಿಕೊಂಡು ಅತ್ಯುತ್ತಮವಾಗಿ ಈ ದಿನ ನಮ್ಮಲ್ಲಿ ಶಾಲೆಯಲ್ಲಿ ಪ್ರದರ್ಶನವನ್ನ ಮಾಡಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಸರ್. ನೀವು ಮಾಡಿರ್ತಕ್ಕಂಥ ಜಾದು ಮ್ಯೂಸಿಕ್ ಆ್ಯಂಡ್ ಮ್ಯಾಜಿಕ್ ತುಂಬ ಚೆನ್ನಾಗಿತ್ತು. ಅದರಲ್ಲಿ ಮಕ್ಕಳಿಗೆ ಪದ್ಯವನ್ನು ಕಲಿಸೋದ್ರ ಮೂಲಕ ಮತ್ತು ಮಧ್ಯೆಯನ್ನು ಕಲಿಸೋದ್ರ ಮೂಲಕ ಆ ಮ್ಯಾಜಿಕ್ ನನಗೆ ತುಂಬ ಆಶ್ಚರ್ಯ ಆಯಿತು. ಇದರಿಂದ ಮಕ್ಕಳಿಗೆ ಒಂದು ಸಂಗೀತದ ಬಗ್ಗೆ ಎಷ್ಟು ಆಸಕ್ತಿ ಇದೆ, ಓದಿನ ಬಗ್ಗೆ ಅಷ್ಟು ಆಸಕ್ತಿ ಕಲಿತಾರಂತ ಅನ್ನಿಸ್ತು. ಹೀಗೆ ಇಂಥ ಕಾರ್ಯಕ್ರಮಗಳನ್ನು ಅನೇಕ ಶಾಲೆಗಳಲ್ಲಿ ಮಾಡೋದ್ರಿಂದ ನಮ್ಮ ಮಕ್ಕಳಿಗೆ ಮನೋರಂಜನೆ ಕಾರ್ಯಕ್ರಮ ಸಿಗುತ್ತೆ. ಅದ್ರ ಜೊತೆಗೆ ನಮ್ಮ ಪಾಲಕ ಪೋಷಕರು ಕೂಡ ಈ ಒಂದು ಕಾರ್ಯಕ್ರಮವನ್ನು ನೋಡಿ ತುಂಬ ಎಲ್ಲರೂ ಖುಷಿಪಟ್ಟರು. ಇಂಥ ಅನೇಕ ಕಾರ್ಯಕ್ರಮಗಳನ್ನು ಕೊಡ್ರಿ ಅಂತ ಕೇಳ್ತಾ ನಾನೆಲ್ಲ ಮಾತಾಡೋದು ಬಿಡ್ತೀನಿ. ಜೈ ಹಿಂದ್. ಕಾರ್ಯಕ್ರಮ ಉತ್ತಮವಾಗಿತ್ತು. ಮಕ್ಕಳು ಈ ಒಂದು ಮ್ಯಾಜಿಕ್ ಶೋ ಇಂದ ಎಂಜಾಯ್ಮೆಂಟ್ ಮಾಡಿದರು. ಆದರೆ ತುಂಬ ಉತ್ತಮವಾಗಿ ಚೆನ್ನಾಗಿತ್ತು. ಥ್ಯಾಂಕ್ ಯು. ದೀಪ ಅಂತ ಹೇಳ್ಬಿಟ್ಟು ಸಾಯಿಪುರ ಶಾಲೆ ಇಂದ್ರಾಪುರ ಈ ಒಂದು ತುಂತುರು ಮಳೆಯಲ್ಲಿ ಮುಸ್ಸಂಜೆ ಹೊತ್ತಲ್ಲಿ ಈ ಒಂದು ಸುಂದರವಾದಂತಹ ಮನರಂಜಕವಾದಂತಹ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದೀರಾ. ಆಮೇಲೆ ನಮಗೂ ಸಹ ಯಾವ ರೀತಿ ತರಗತಿ ಕೋಣೆಯಲ್ಲಿ ಕ್ರಿಯೇಟಿವಿಟಿಯಾಗಿ ಒಂದು ಕಲಿಕೆಯನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅನ್ನೋದು ಕೂಡ ಇದನ್ನ ನಾವು ತಿಳ್ಕೊಂಡ್ವಿ. ಜೊತೆಗೆ ಈಗ ಟ್ರೆಂಡಿಂಗ್ ಸ್ಟಾರ್ಟ್ಗಳ ಮೂಲಕ ನಾವು ತರಗತಿ ಕೋಣೆಯಲ್ಲಿ ಪದ್ಯವನ್ನು ಹೇಳ್ಕೊಡ್ಬೇಕಪ್ಪ ಅಂದ್ರೆ ಒಂದು 10 ಸಲ ಇಟ್ಟು ಅವ್ರ ತಲೆಯೊಳಗೆ ಹೋಗಲ್ಲ. ಆದ್ರೆ ಅಲ್ಲಿಂದ ನಾವು ಈ ಟ್ರೆಂಡಿಂಗ್ ಸಾಂಗ್ಗಳ ಮೂಲಕ ನಾವು ಪದ್ಯವನ್ನು ಅಳವಡಿಸಿದ್ರೆ ಮಕ್ಕಳು ಬಹಳ ಬೇಗ ಕಲಿತಾರೆ ಅಂತ ನಾವು ತಿಳ್ಕೊಂಡಿವಿ. ಬರೀ ಮಕ್ಕಳಷ್ಟೇ ಅಲ್ಲ, ನಮಗೂ ಸಹ ಬಹಳಷ್ಟು ಆಸಕ್ತಿಯಿಂದ ನಾವು ಈ ಕಾರ್ಯಕ್ರಮವನ್ನು ನೋಡಿದ್ವಿ. ಮತ್ತೆ ಮಕ್ಕಳು ಕೂಡ ಬಹಳಷ್ಟು ಆಸಕ್ತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ರು. ಮತ್ತೆ ಮ್ಯೂಸಿಕ್ ಮತ್ತೆ ಮ್ಯಾಜಿಕ್ ಮೂಲಕ ಬಹಳಷ್ಟು ತುಂಬಾ ಅದ್ಭುತವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಂಡ್ರೆ ನಮ್ಮ ಒಂದು ಈ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಸಲಹೆಗಳನ್ನ ಕೊಟ್ಟರೆ ಆಮೇಲೆ ಬಹಳ ಆಕ್ಟಿವ್ ಆಗಿ ಈ ಒಂದು ತಮ್ಮ ಅಭಿನಯದ ಮೂಲಕ ತಮ್ಮ ಗೀತೆಗಳ ಮೂಲಕ ತಮ್ಮ ತರಗತಿ ಕೋಣೆಗೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಅವರು ಮಕ್ಕಳಿಗೆ ತಿಳಿಸಿಕೊಟ್ರು. ತುಂಬಾ ಧನ್ಯವಾದಗಳು ಸರ್. ಮತ್ತೆ ನನ್ನ ಅಭಿಪ್ರಾಯಗಳನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟು ಸಹ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನ ಹೇಳ್ತಾ ಮಾತುಗಳನ್ನ
ತವರೂರ ಮುಂಬೈದೆಯಲೆ ತೋರುವಾರೆ ತವರೂರ ಅತ್ಯುತ್ತಮವಾಗಿ ಮಕ್ಕಳಿಗೆ ಪಠ್ಯದ ಕ್ರಮದಲ್ಲಿರ್ತಕ್ಕಂಥ ಸಿಲೆಬಸ್ ಅನ್ನು ಆಧರಿಸಿ ಪದ್ಯಗಳನ್ನು ಹಾಗೂ ಹಿಂದಿ ಪದ್ಯಗಳನ್ನು ಸಹ ಹಾಗೂ ಇಂಗ್ಲಿಷ್ ಪದ್ಯಗಳನ್ನು ಸಹ ಬಹಳ ಅತ್ಯುತ್ತಮವಾಗಿ ಸಂಯೋಜಿಸಿ ಮ್ಯಾಜಿಕ್ ಜೊತೆಗೆ ಮಕ್ಕಳಿಗೆ ಆಕರ್ಷಕ ರೀತಿಯಲ್ಲಿ ಪಾಠ ಬೋಧನೆ ಮಾಡಲಿಕ್ಕೆ ಶಿಕ್ಷಕರಿಗೂ ಹಾಗೂ ಮಕ್ಕಳಿಗೆ ಉತ್ಸಾಹವನ್ನು ಕಲಿಯಲಿಕ್ಕೆ ಅತ್ಯುತ್ತಮವಾದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇನೆ. ಆದ್ದರಿಂದ ನಿಮ್ಮೆಲ್ಲರಿಗೂ ಈ ಒಂದು ಶಾಲೆಯ ಪರವಾಗಿ ಹಾಗೂ ನಮ್ಮ ಟ್ರಸ್ಟ್ನ ಪರವಾಗಿ ತುಂಬ ಧನ್ಯವಾದಗಳನ್ನು ಹೇಳ್ತೇನೆ. ಈ ಒಂದು ಕಾರ್ಯಕ್ರಮ ಬಹಳಷ್ಟು ಮಕ್ಕಳಿಗೆ ಸಂತೋಷವನ್ನು ಕೊಡ್ತು. ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಸಾಕಷ್ಟು ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೇವೆ, ಸಾಕಷ್ಟು ವೈಜ್ಞಾನಿಕವಾಗಿರ್ತಕ್ಕಂತಹ ಕಾರ್ಯಕ್ರಮಗಳು ಮಕ್ಕಳು ವೀಕ್ಷಣೆ ಮಾಡಬೇಕು. ವೈಜ್ಞಾನಿಕವಾಗಿ ಯೋಚನೆ ಮಾಡತಕ್ಕಂಥ ಒಂದು ಶಕ್ತಿ ಆ ಮಕ್ಕಳಲ್ಲಿ ಬೆಳೆಯಬೇಕು. ಯಾವುದೇ ಸಹಿತ ಅವರು ಅತಿ ಸುಲಭವಾಗಿ ಅದನ್ನು ನಂಬಬಾರದು. ಯಾವುದೇ ವಿಷಯವನ್ನು ಅತಿ ಸುಲಭವಾಗಿ ಒಂದೇ ಮಾತಿಗೆ ನಂಬುವ ರೀತಿ ಮಕ್ಕಳು ಬೆಳೆಯಬಾರದು. ಆ ವಿಷಯವನ್ನು ಅವರು ತಾರ್ಕಿಕವಾಗಿ ಚಿಂತನೆಯನ್ನು ಮಾಡಿ ಆ ವಿಷಯವನ್ನು ಒಪ್ಕೋಬೇಕು. ಆ ಒಂದು ರೀತಿಯಲ್ಲಿ ಇವತ್ತು
ಅವ್ರು ಮಾಡಿದಂಥ ಮ್ಯಾಜಿಕ್, ಆ ಮ್ಯಾಜಿಕ್ನ ಹಿಂದೆ ಇರ್ತಕ್ಕಂಥ ಉದ್ದೇಶ ಏನು, ಯಾವ ರೀತಿ ಅವ್ರು ಮ್ಯಾಜಿಕ್ ಮಾಡಿದರು ಅಂತಕ್ಕಂಥದ್ದು ನಮ್ಮ ಮಕ್ಕಳಿಗೆ ತಿಳಿಸ್ಕೊಂಡ್ರು. ಅದರಿಂದ ಮಕ್ಕಳಲ್ಲಿ ಒಂದು ವಿಷಯ ಗೊತ್ತಾಯಿತು, ನಾವೆಲ್ಲ ನೋಡ್ತಕ್ಕಂಥದ್ದೆಲ್ಲ ಇದು ಮ್ಯಾಜಿಕ್ ಅಲ್ಲ, ಇದು ಕುತಂತ್ರ ಅಂತಕ್ಕಂಥದ್ದು ಮಕ್ಕಳ ಮನಸ್ಸಿಗೆ ಬಂತು. ಆದರೆ ಎಲ್ಲ ಮಕ್ಕಳು ಆ ಕುತಂತ್ರದಿಂದ ಎಚ್ಚರವಾಗಿರಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಸಂದೇಶವನ್ನು ನೀಡಿರ್ತಕ್ಕಂಥ ನಿಮ್ಮ ಎಲ್ಲ ಟೀಮಿಗೆ ಸಹಿತ ನಾನು ನಮ್ಮ ಶಾಲೆಯ ಪರವಾಗಿ, ನಮ್ಮ ಎಲ್ಲ ಮುದ್ದು ಮಕ್ಕಳ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಬೇಕು. ನಮಸ್ಕಾರ. ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿ ಮಕ್ಕಳಿಗೆ ಮನರಂಜನೆ ಜೊತೆಗೆ ಸಂಸ್ಕೃತಿ ಹಾಗೂ ಕಲೆಯ ಬಗ್ಗೆ ಬಹಳ ಅತ್ಯುತ್ತಮವಾಗಿ ಪ್ರದರ್ಶನ ನೀಡಿರ್ತಕ್ಕಂಥ ಇವರಿಗೆ ಅಭಿನಂದನೆಗಳು. ಇಂತಹ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಆಗಲಿ ಅಂತ ಹೇಳ್ತಾ ಧನ್ಯವಾದಗಳು. ಕಾರ್ಯಕ್ರಮ ತುಂಬ ಉತ್ತಮವಾಗಿ ಮೂಡಿಬಂತು. ಇಲ್ಲಿ ಮ್ಯೂಸಿಕ್ಕಿಗೆ ಆ್ಯಡ್ ಮಾಡಿಬಿಟ್ಟು ಮ್ಯಾಥ್ಸ್ ಅಂದರೆ ಮಗ್ಗಿಗಳನ್ನು ಯಾವ ರೀತಿ ಹೇಳ್ಬೋದು ಅಂತಕ್ಕಂಥದ್ದನ್ನು ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಇದು ಮಕ್ಕಳಿಗೂ ಕೂಡ ಒಂಥರ ಎಂಜಾಯ್ಮೆಂಟ್ ಇತ್ತು. ಹಾಡಿನ ರೂಪದಲ್ಲಿ ಕೂಡ ಮಗ್ಗಿಗಳನ್ನು ಹೇಳ್ಬೋದು ಅಂತಕ್ಕಂಥದ್ದು, ಮತ್ತು ಕನ್ನಡ ಪದ್ಯಗಳನ್ನು ಕೂಡ ತುಂಬ ಚೆನ್ನಾಗಿ ಹೇಳಿದರು. ಇದು ಮಕ್ಕಳಿಗೆ ತುಂಬ ಎಂಜಾಯ್ಮೆಂಟ್ ಆಗಿ ಮೂಡಿ ಬಂದಿರತಕ್ಕಂಥದ್ದು. ಮತ್ತು ಮ್ಯಾಜಿಕ್ ಮಕ್ಕಳಿಗೆ ಯಾವ ರೀತಿ ನಾವು ಮಾಡ್ತೀವಿ ಅಂತಕ್ಕಂಥದ್ದು, ಮತ್ತು ಫೀಡ್ಬ್ಯಾಕ್ ಅದನ್ನು ಕೂಡ ಯಾವ ರೀತಿ ಮಾಡ್ತೀವಿ ನಾವು ಮ್ಯಾಜಿಕ್ ಅಂತಕ್ಕಂಥದ್ದು ಅದನ್ನು ಕೂಡ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು. ಮಕ್ಕಳಿಗೆ ಮನೆಯಲ್ಲಿ ಈ ಥರ ಮ್ಯಾಜಿಕ್ಗಳನ್ನು ಮಾಡಲಿಕ್ಕೆ ಹೋಗ್ಬಿಟ್ಟಿರ್ತಕ್ಕಂತಹ ಮಾಹಿತಿಯನ್ನು ಕೂಡ ಕೊನೆಯದಾಗಿ ನೀಡಿದರು. ತುಂಬ ಹೆಲ್ಪ್ಫುಲ್ ಆಗಿತ್ತು ಈ ಒಂದು ಕಾರ್ಯಕ್ರಮ. ಥ್ಯಾಂಕ್ ಯು. ಇನ್ನೂ ಚೆನ್ನಾಗಿರ್ತಿತ್ತು. ಇದರ ಜೊತೆಗೆ ಮಕ್ಕಳ ಕಿರುಚಿತ್ರಗಳನ್ನು ಕೂಡ ಸಂದರ್ಭದಲ್ಲಿ ಪ್ರದರ್ಶನ ಮಾಡ್ಬೋದು ಅಂತಕ್ಕಂಥದ್ದು ನಮ್ಮ ಸಲಹೆ. ಮಕ್ಕಳ ಕಿರುಚಿತ್ರಗಳು ಕೂಡ ಪ್ರದರ್ಶನ ಮಾಡ್ಬೋದು. ಜೊತೆಗೆ ಎಲ್ಲದಕ್ಕೂ ಪದ್ಯಗಳಿಗೆ ಎಲ್ಲವಕ್ಕೂ ಮ್ಯೂಸಿಕ್ನ ಆ್ಯಡ್ ಮಾಡಬಾರ್ದು. ಓನಾಗಿ ಮಕ್ಕಳಿಗೆ ಯಾವ ರೀತಿ ಪದ್ಯಗಳನ್ನು ಭಾಗಬದ್ಧವಾಗಿ ಹೇಳ್ಬೋದು ಅಂತಕ್ಕಂಥದ್ದನ್ನು ಕೂಡ ಹೇಳ್ಕೊಡ್ಬೇಕು. ಎಲ್ಲವಕ್ಕೂ ಕೂಡ ಮ್ಯೂಸಿಕ್ ಆ್ಯಡ್ ಮಾಡದೇ ಇರೋದೇ ತುಂಬ ಒಳ್ಳೆಯದಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಇದೇ ನಿಮ್ಮ ಕಷ್ಟದಲ್ಲಿ ನಡೆಯುತ್ತಿದೆ ಸ್ಕೂಲ್ ಆರ್ಕೆಸ್ಟ್ರಾ. ಈ ಸ್ಕೂಲ್ ಆರ್ಕೆಸ್ಟ್ರಾಕ್ಕೆ ನಿಮ್ಮ ಶಾಲೆ ಮಕ್ಕಳನ್ನು ಶಾಲೆ ಮಕ್ಕಳನ್ನು ಕರೆದುಕೊಂಡು ನೀವು ಬರಲೇಬೇಕು ತಪ್ಪದೆ. ನಿಮ್ಮ ಶಾಲೆ ಮಕ್ಕಳನ್ನು ಕರೆದುಕೊಂಡು ನೀವು ಬರಲೇಬೇಕು ತಪ್ಪದೆ. Please subscribe to our channel and do not forget to press the bell icon.